श्रीगुरुभ्यो नमः। वन्दे गोविन्दमानन्द वन्दे वन्द्यं सदानन्दं वासुदेवं निरञ्जनम् ಇಂದಿರಾಪತಿಮಾಧ್ಯಾದಿವರದೇಶವರಪ್ರದಂ. ದ್ವಾದಶ ಸ್ತೋತ್ರ ಪ್ರಥಮ ಸ್ತೋತ್ರದಲ್ಲಿ 10ನೇ ಶ್ಲೋಕ. ಸ್ಮರಾಮಿ ಭವಸಂತಾಪಹಾನಿದಾಮೃತಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ. ಸ್ಮರಾಮಿ ಭವಸಂತಾಪಹಾನಿದಾಮೃತಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ. ಹರೇಃ ಕೃಪಿ. ಪರಮಾತ್ಮ ಭಕ್ತರ ಮೇಲೆ ಮಾಡತಕ್ಕ ಕೃಪಾವಲೋಕನ, ಕೃಪೆಯಿಂದ ಕೂಡಿದ ದೃಷ್ಟಿ, ಅದನ್ನ ಆಚಾರ್ಯರು ಇಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಆ ಪರಮಾತ್ಮನ ಕೃಪಾ ದೃಷ್ಟಿ ಎಂಥದಾಗಿದೆ ಹಾಗೆಂದ್ರೆ, ಭವಸಂತಾಪ ಹಾನಿದಾಮೃತ ಸಾಗರಂ. ಭವಸಂತಾಪ ಅಂದ್ರೆ, ಭವ ಅಂದ್ರೆ ಸಂಸಾರ, ಸಂಸಾರದಲ್ಲಿ ಬರತಕ್ಕ ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ಏನು ತಾಪತ್ರಯಗಳು, ಅದನ್ನ ನಾಶ ಮಾಡತಕ್ಕದ್ದು ಮಾತ್ರ ಇಲ್ಲ. ಅಮೃತ ಸಾಗರದಂತೆ ಸಾಂಸಾರಿಕ ಸಂತಾಪ ನಿರಾಸಕಂ ಇತ್ಯರ್ಥ. ಹೇಗೆ ಅಮೃತ ಸಾಗರ ಬಾಯಾರಿಕೆ ಮುಂತಾದವುಗಳನ್ನು ಪರಿಹಾರ ಮಾಡುತ್ತದೆ, ಅದೇ ತರ ಈ ಪರಮಾತ್ಮನ ಕೃಪಾ ದೃಷ್ಟಿ ಸಂಸಾರ ತಾಪವನ್ನ ಪರಿಹಾರ ಮಾಡುತ್ತದೆ ಅಂತ ಅರ್ಥ. ಅಥವಾ ಅಮೃತದಂತೆ ಸುಖವನ್ನ ಕೊಡತಕ್ಕದ್ದು ಅಂತ. ಇಷ್ಟ ಪ್ರಾಪ್ತಿ ಅನಿಷ್ಟ ನಿವೃತ್ತಿ ಅಂತ ಎರಡನ್ನು ಕೂಡ ಹೇಳ್ತಾರೆ. ದುಃಖವನ್ನ ಪರಿಹಾರ ಮಾಡುತ್ತದೆ, ಅಮೃತವನ್ನ ಕೊಡತಕ್ಕದ್ದು ಅಂತ ಎರಡು ಹೇಳ್ತಾರೆ. ಮತ್ತು ಎಂಥ ಪರಮಾತ್ಮನ ಕೃಪಾ ದೃಷ್ಟಿ ಹಾಗೆಂದರೆ, ಪೂರ್ಣಾನಂದಸ್ಯ ಪೂರ್ಣ ಸುಖವುಳ್ಳ ಆ ಪರಮಾತ್ಮನ ದೃಷ್ಟಿ. ರಾಮಸ್ಯ ರಮಣಶೀಲಸ್ಯ ಶ್ರೀಹರೇಃ ಜಾನಕಿ ವಲ್ಲಭಸ್ಯ ಇತಿವಾ. ಲಕ್ಷ್ಮೀಪತಿಯಾದ ಜಾನಕಿಗೂ ಕೂಡ ಆನಂದವನ್ನು ಕೊಡತಕ್ಕ ಆ ಪರಮಾತ್ಮನ ಕೃಪಾ ದೃಷ್ಟಿ ಅರ್ಥ. ಸಾನುರಾಗ ಅವಲೋಕನಂ. ಅನುರಾಗೇನ, ಅನುರಾಗ ಅಂದ್ರೆ ಸ್ನೇಹ ಅಂತ ಅರ್ಥ. ಸ್ನೇಹದಿಂದ ಕೂಡಿದ್ದು ಸಾನುರಾಗ. ತಚ್ಚ ತದವಲೋಕನಂಚ. ಅನುರಾಗ ಸ್ನೇಹದಿಂದ ಕೂಡಿದ ಪರಮಾತ್ಮನ ದೃಷ್ಟಿ ಸಾನುರಾಗ ಅವಲೋಕನಂ. ಅದನ್ನ ತತ್ ಸ್ಮರಾಮಿ, ಅದನ್ನು ನಾನು ಸ್ಮರಣೆ ಮಾಡ್ತೇನೆ ಹಾಗೆ ಅಂತ. ಇಲ್ಲಿ ಒಂದು ಪ್ರಶ್ನೆ. ಸ್ವಭಾವತಃ ಹರಿಸ್ಮರಣಂ ಕುರುವತಃ. ಸ್ವಾಭಾವಿಕವಾಗಿಯೇ ಹರಿಸ್ಮರಣೆ ಮಾಡತಕ್ಕವರು ಶ್ರೀಮದ್ ಆಚಾರ್ಯರು. ಇಲ್ಲಿ ವಿಶೇಷವಾಗಿ ನಾನು ಸ್ಮರಣೆ ಮಾಡ್ತೇನೆ ಹಾಗೆಂದ್ರೆ, ಹಿಂದೆ ಮಾಡಿಲ್ಲ, ಏನೋ ಮಾಡ್ತಾರೆ ಏನೋ ಹಾಗೆ ಅಂತ ಒಂದು ಸಂಶಯ ಬರುತ್ತದೆ. ಹಾಗಿಲ್ಲ, ಆಚಾರ್ಯರು ಸದಾ ಪರಮಾತ್ಮನನ್ನ ಕಾಣತಕ್ಕವರು, ಅಂತ ದೊಡ್ಡ ಯೋಗ್ಯತೆ ಅಂತ ಶ್ರೀಮದ್ ಆಚಾರ್ಯರು. ಸ್ಮರಾಮಿ ಅಂದ್ರೆ ಈಗ ಸ್ಮರಣೆ ಮಾಡ್ತೇನೆ ಹಾಗಂದ್ರೆ ಏನ್ ಅರ್ಥ ಬಂತು? ಹಿಂದೆ ಸ್ಮರಣೆ ಮಾಡಿಲ್ಲವೋ ಏನೋ, ದೇವರ ಕೃಪಾವಲೋಕನ ಮಾಡಿಲ್ಲವೋ ಏನೋ ಅಂತ ಸಂಶಯ ಬರುತ್ತದೆ. ಆ ಸಂಶಯ ಪಡಬೇಡಿ. ಮತ್ತೆ ಇಲ್ಲಿ ಸ್ಮರಾಮಿ ಅಂತ ಆಚಾರ್ಯರು ಹೇಳಿದ್ದಕ್ಕೆ ಏನ್ ಅಭಿಪ್ರಾಯ ಹಾಗೆಂದ್ರೆ, ಸಜ್ಜನ ಶಿಕ್ಷಾರ್ಥ ಇದೆ. ಸಜ್ಜನರಿಗೆ ಶಿಕ್ಷಣೆ ಮಾಡುವುದಕ್ಕಾಗಿ ಸಜ್ಜನರು ಕೂಡ ಏನ್ ಮಾಡಬೇಕು? ಪರಮಾತ್ಮನ ಕೃಪಾವಲೋಕನವನ್ನ ಸದಾ ಚಿಂತನೆ ಮಾಡಬೇಕು ಅಂತ. ಯಾಕೆ? ಯದ್ಯದ್ ಆಚರತಿ ಶ್ರೇಷ್ಠ ತತ್ತದೇವ ಇತರೋ ಜನ. ದೊಡ್ಡವರು ಹೇಗೆ ಮಾಡ್ತಾರೋ ಸಣ್ಣವರು ಅದನ್ನು ಅನುಸರಿಸಿ ಮಾಡ್ತಾರೆ. ಅದರಿಂದ ಪರಮಾತ್ಮನ ಕೃಪಾವಲೋಕನವನ್ನು ನಾವು ಸದಾ ಚಿಂತನೆ ಮಾಡಬೇಕು ಅಂತ ನಮಗೆ ತೋರಿಸಿಕೊಡುವುದಕ್ಕಾಗಿ ಆಚಾರ್ಯರು ಆ ಸ್ತೋತ್ರವನ್ನ ಮಾಡಿದ್ದಾರೆ. ಹೊರತು ಆಚಾರ್ಯರು ಸದಾ ಪರಮಾತ್ಮನನ್ನು ಕಾಣುವವರು ಎನ್ನುವ ದೃಷ್ಟಿಯಿಂದ ತಿಳಿಯಬೇಕು ಅಂತ. ಸ್ಮರಾಮಿ ಭವ ಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರಿ.